ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಫೈಬರ್ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟೊಂದು ಜನ ಈ ಫೈಬರ್ ಅಂತ ಅಂದರೆ ಏನು, ಮತ್ತು ಇದರ ಬೆನಿಫಿಟ್ಸ್ ಏನು, ಮತ್ತು ಇದನ್ನು ಯಾವ ರೀತಿ ಸೇವನೆ ಮಾಡಬೇಕು, ನಾವು ಎಷ್ಟು ಸೇವನೆ ಮಾಡಬೇಕು ಅಂತ ತುಂಬ ಡೌಟ್ಸ್ಗಳನ್ನ ಇಟ್ಕೊಂಡಿರ್ತಾರೆ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಈ ಫೈಬರ್ ಬಗ್ಗೆ ನಿಮಗೆಲ್ಲ ಸಂಕ್ಷಿಪ್ತವಾಗಿ ವಿವರಣೆನ ನೀಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ನೋಡಬೇಕಾಗತ್ತೆ. ಯಾಕಂತ ಅಂದರೆ ಆವಾಗಲೇ ನಿಮಗೆ ಸಂಪೂರ್ಣ ಮಾಹಿತಿ ದೊರಕೋದು. ಫಸ್ಟ್ ಈ ಫೈಬರ್ ಅಂತ ಅಂದರೆ ಇದು ಕೂಡ ಒಂದು ಕಾರ್ಬೋಹೈಡ್ರೇಟ್. ಇದು ನಮ್ಮ ಬಾಡಿಯಲ್ಲಿ ಡೈಜೆಸ್ಟ್ ಆಗೋದಿಲ್ಲ. ಈ ಫೈಬರ್ನ ಅಟ್ಲೀಸ್ಟ್ 25 to 35 ಗ್ರಾಮಷ್ಟು ನಾವು ದಿನನಿತ್ಯ ಸೇವನೆ ಮಾಡಬೇಕಾಗತ್ತೆ. ಅದು ನಾರ್ಮಲ್ ರೆಕಮೆಂಡೇಶನ್. ಈ ಫೈಬರ್ ಯಾವುದರಲ್ಲಿ ಹೇರಳವಾಗಿರುತ್ತೆ, ಜಾಸ್ತಿ ಇರುತ್ತೆ ಅಂತಂದರೆ ಸೊಪ್ಪುಗಳಲ್ಲಿ, ತರಕಾರಿಗಳಲ್ಲಿ ಮತ್ತು ಹಣ್ಣುಗಳಲ್ಲಿ ಇರುತ್ತೆ, ಮತ್ತು ಧಾನ್ಯಗಳಲ್ಲಿ, ಕಾಳುಗಳಲ್ಲಿ ಇರುತ್ತೆ. ಇವುಗಳನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ 7 ಸರ್ವಿಂಗ್ಸ್ 7 to 8 ಸರ್ವಿಂಗ್ಸ್ ಅಷ್ಟು ನೀವು ಸೊಪ್ಪು, ತರಕಾರಿ ಮತ್ತು ಹಣ್ಣುಗಳನ್ನ ಸೇವನೆ ಮಾಡಬೇಕಾಗುತ್ತೆ. ಅದರಲ್ಲಿ ಅಟ್ಲೀಸ್ಟ್ 2 to 3 ಸರ್ವಿಂಗ್ಸ್ ಆಫ್ ನೀವು ಫ್ರೂಟ್ಸ್ನ ಸೇವನೆ ಮಾಡ್ಬೋದು. 5 to 6 ಸರ್ವಿಂಗ್ಸ್ ಆಫ್ ತರಕಾರಿಗಳನ್ನ ಸೇವನೆ ಮಾಡ್ಬೋದಾಗುತ್ತೆ. ಈ ಹಣ್ಣುಗಳು ಬಂದಾಗ ನೀವು ಆದಷ್ಟು ಹೋಲ್ ಹಣ್ಣುಗಳನ್ನೇ, ಅಂದರೆ ಪೂರ್ಣ ಹಣ್ಣುಗಳನ್ನೇ ನೀವು ಸೇವನೆ ಮಾಡೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಯಾಕಂತ ಅಂದರೆ ನೀವು ಹಣ್ಣುಗಳಿಂದ ಈ ಜ್ಯೂಸ್ ಮಾಡಿದಾಗ, ಸ್ಮೂತೀಸ್ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ಅದರಲ್ಲಿರೋ ನ್ಯೂಟ್ರಿಷನ್ ಕ್ವಾಲಿಟಿ ಕಡಿಮೆ ಆಗುತ್ತೆ, ಮತ್ತು ಫೈಬರ್ ಕೂಡ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಈ ಜ್ಯೂಸ್ನ ಬ್ಲೆಂಡರಲ್ಲಿ ಹಾಕಿ ಮಾಡ್ತಾರೋ ಆವಾಗ ಅದರಲ್ಲಿ ಏನು ಹೀಟ್ ಜನರೇಟ್ ಮಾಡುತ್ತೋ ಅದು ತುಂಬ ನ್ಯೂಟ್ರಿಯೆಂಟ್ಸ್ನ ಡಿಸ್ಟ್ರಾಯ್ ಮಾಡುತ್ತೆ. ಆ ಒಂದು ರೀಸನಿಂದ, ಮತ್ತು ನಾರಿನಂಶ ಕೂಡ ನೀವು ಸ್ಟ್ರೈನ್ ಮಾಡಿದಾಗ, ಸೋಸಿದಾಗ ಕೂಡ ಈ ನಾರಿನಂಶ ಲಾಸ್ ಆಗುತ್ತೆ. ಆ ಒಂದು ಕಾರಣದಿಂದ ಆದಷ್ಟು ಹಣ್ಣುಗಳನ್ನ ಹಾಗೆ ಸೇವನೆ ಮಾಡಿದ್ರೆ ತುಂಬ ನೀವು ಬೆನಿಫಿಟ್ಸ್ನ ತಗೊಳ್ಬೋದು. ಮತ್ತು ತರಕಾರಿಗಳು ಬಂದಾಗ ನೀವು ಒಂದೇ ರೀತಿ ತಿನ್ನಬೇಕು, ತರಕಾರಿ ಬೇಯಿಸೇ ತಿನ್ನಬೇಕು, ಪಲ್ಯ ಮಾಡೇ ತಿನ್ನಬೇಕು ಅಂತ ಏನಿಲ್ಲ. ನೀವು ತರಕಾರಿಗಳಿಂದ ಲೈಕ್ ತರಕಾರಿ ಕಟ್ಲೆಟ್ ಫಾರ್ಮಲ್ಲಿ ತಿನ್ಬೋದು, ತರಕಾರಿ ಸೂಪ್ಸ್ ಮತ್ತು ತರಕಾರಿ ಪಲ್ಯ, ತರಕಾರಿನ ಸಾಂಬಾರಲ್ಲಿ ಹಾಕಿ ತಗೊಳ್ಬೋದು. ಮತ್ತು ನೀವು ಅಡುಗೆಗಳನ್ನ ಪ್ರಿಪೇರ್ ಮಾಡಿದಾಗ ಈ ತರಕಾರಿಗಳನ್ನ ನೀವು ಅದಕ್ಕೆ ಡೈರೆಕ್ಟಾಗಿ ಆ್ಯಡ್ ಮಾಡಿ ಡಿಫ್ರೆಂಟ್ ಡಿಶಸ್ನ ಪ್ರಿಪೇರ್ ಮಾಡ್ಬೋದು. ಈ ರೀತಿ ತುಂಬ ರೀತಿಯಲ್ಲಿ ನೀವು ತರಕಾರಿಗಳನ್ನ ಸೇವನೆ ಮಾಡ್ಬೋದಾಗುತ್ತೆ. ಈ ರೀತಿ ಮಾಡೋದ್ರಿಂದ ನೀವು ನಿಮ್ಮ ನಾರಿನ ಅಂಶದ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ಅಂದರೆ ಈ ಫೈಬರಲ್ಲಿ 2 ವಿಧ ಇದೆ. ಒಂದು ಸಾಲ್ಯುಬಲ್ ಫೈಬರ್, ಎರಡನೇದು ಇನ್ಸಾಲ್ಯುಬಲ್ ಫೈಬರ್. 2 ಟೈಪ್ಸ್ ಇದೆ. ಈ ಸಾಲ್ಯುಬಲ್ ಫೈಬರ್ ಈ ಹಾರ್ಟ್ ಪ್ರಾಬ್ಲಮ್ಸ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಮತ್ತು ಶುಗರ್ನ ಸ್ಟೆಬಿಲೈಸ್ ಮಾಡುತ್ತೆ. ಈ ಇನ್ಸಾಲ್ಯುಬಲ್ ಫೈಬರ್ ಏನು ಮಾಡುತ್ತೆ ಅಂತ ಅಂದರೆ ಇದು ನಮ್ಮ ಬಾಡಿಲಿರೋ ವೇಸ್ಟ್ನ ರಿಮೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಈ ಮಲಬದ್ಧತೆ ಪ್ರಾಬ್ಲಮ್ನ ನಿವಾರಣೆ ಮಾಡಲು ತುಂಬ ಸಹಾಯ ಮಾಡುತ್ತೆ, ಮತ್ತು ಈ ಹೆಮರಾಯ್ಡ್ಸ್ ಅಂದರೆ ಪೈಲ್ಸ್ ಇವುಗಳೆಲ್ಲ ಬರೋದನ್ನು ತಡೆಗಟ್ಟುತ್ತೆ. ಮತ್ತು ರಿಲೇಟೆಡ್ ಲೈಕ್ ಡೈಜೆಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಕಡಿಮೆ ಮಾಡೋದಕ್ಕೆ ಈ ಇನ್ಸಾಲ್ಯುಬಲ್ ಫೈಬರ್ ತುಂಬ ಸಹಾಯ ಮಾಡುತ್ತೆ. ಈ ರೀತಿ ಸಾಲ್ಯುಬಲ್ ಆ್ಯಂಡ್ ಇನ್ಸಾಲ್ಯುಬಲ್ ಫೈಬರ್ ಡಿಫ್ರೆಂಟ್ ರೀತಿಯಲ್ಲಿ ನಮ್ಮ ಬಾಡಿಗೆ ತುಂಬ ಸಹಾಯ ಮಾಡುತ್ತೆ. ಬೋತ್ ಸಾಲ್ಯುಬಲ್ ಆ್ಯಂಡ್ ಇನ್ಸಾಲ್ಯುಬಲ್ ಫೈಬರ್ ಈ ವೆಯ್ಟ್ ಲಾಸ್ಗೂ ಕೂಡ ತುಂಬ ಸಹಾಯ ಮಾಡುತ್ತೆ. ಯಾಕಂತ ಅಂದರೆ ಈ ಫೈಬರ್ ಅಂಶ ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡೋದ್ರಿಂದ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ. ಆದ್ದರಿಂದ ವೆಯ್ಟ್ ಲಾಸ್ಗೂ ಕೂಡ ತುಂಬ ಸಹಾಯ ಆಗುತ್ತೆ. ನೆಕ್ಸ್ಟ್ ಈ ಸಾಲ್ಯುಬಲ್ ಫೈಬರ್ ಯಾವ್ಯಾವ ಆಹಾರದಲ್ಲಿ ಇರುತ್ತೆ ಅಂತ ನೋಡಿದಾಗ ಈ ಚಿಯಾ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಇರುತ್ತೆ, ಓಟ್ಸ್ ಬಾರ್ಲಿಯಲ್ಲಿರುತ್ತೆ, ಮತ್ತು ಆಪಲ್ಸಲ್ಲಿ ಇರುತ್ತೆ, ಮತ್ತು ಅದರ್ ನಟ್ಸ್ ಈ ಬಾದಾಮಿ, ವಾಲ್ನಟ್ಸ್ ಆ ಥರ ನಟ್ಸ್ಗಳನ್ನೂ ತಗೊಂಡಾಗ ಈ ಸಾಲ್ಯುಬಲ್ ಫೈಬರ್ ಅಂಶ ಇರುತ್ತೆ. ಈ ಇನ್ಸಾಲ್ಯುಬಲ್ ಫೈಬರ್ ಯಾವ ಆಹಾರದಲ್ಲಿ ಜಾಸ್ತಿ ಇರುತ್ತೆ ಅಂತ ನೋಡಿದಾಗ ಈ ಹಣ್ಣುಗಳು, ತರಕಾರಿಗಳಲ್ಲಿರುತ್ತೆ, ಸೊಪ್ಪುಗಳಲ್ಲಿರುತ್ತೆ, ಮತ್ತು ಕಾಳುಗಳಲ್ಲಿರುತ್ತೆ. ಕಾಳುಗಳು ಮತ್ತು ಧಾನ್ಯಗಳಲ್ಲಿರುತ್ತೆ. ನೀವೇನು ಮಾಡಬೇಕು ಅಂತ ಅಂದರೆ ಆದಷ್ಟು ಧಾನ್ಯಗಳನ್ನ, ಹೋಲ್ ಸೀರಿಯಲ್ಸ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು.
ಈವನ್ ಫ್ಲೋರ್ಸ್ ಮಾಡಿಸಿದಾಗೂ ಅಷ್ಟೇ ನೀವು ಜಾಸ್ತಿ ಜರಡಿ ಹಿಡಿಬಾರ್ದು. ಆ ಒಂದು ಕಾರಣದಿಂದ ನಾವು ಯಾವಾಗಲೂ ಹೇಳೋದು, ನೀವು ಫ್ಲೋರ್ಸ್ಗಳನ್ನ ಜಾಸ್ತಿ ಜರಡಿ ಹಿಡಿಬೇಡಿ ಮತ್ತು ರೀಫೈನ್ಡ್ ಫ್ಲೋರ್ಸ್ನ ಆದಷ್ಟು ಕಡಿಮೆ ಮಾಡಿ ಅಂತ. ಯಾಕಂತ ಅಂದರೆ ನೀವು ರೀಫೈನ್ಡ್ ಫ್ಲೋರ್ನ ಯೂಸ್ ಮಾಡಿದಾಗ, ಈ ಮೈದಾ ಮತ್ತು ತುಂಬ ಜರಡಿ ಹಿಡ್ದಿರೋ ಫ್ಲೋರ್ನ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದರಲ್ಲಿ ನಾರಿನಂಶ ಕಡಿಮೆ ಇರುತ್ತೆ. ಓಕೆ, ಸೊ ಇದು ನಿಮ್ಮ ದೇಹಕ್ಕೆ ಅಷ್ಟು ಸೂಕ್ತ ಅಲ್ಲ. ಓಕೆ, ಫೈಬರ್ ಅಂಶ ಇರಲಿಲ್ಲ ಅಂತ ಅಂದರೆ ಓಕೆ, ಸೊ ಅದು ಡೈಜೆಷನ್ಗೂ ಕೂಡ ಎಫೆಕ್ಟ್ ಆಗುತ್ತೆ, ಅದರ್ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆಯೂ ಕೂಡ ಜಾಸ್ತಿ ಇರುತ್ತೆ. ಓಕೆ, ಸೊ ಆದಷ್ಟು ನೀವು ಹೋಲ್ ಸೀರಿಯಲ್ಸ್ ಓಕೆ ಚೂಸ್ ಮಾಡಬೇಕು. ಮತ್ತು ಕಾಳುಗಳಲ್ಲೂ ಕೂಡ ನಾರಿನಂಶ ಇರೋದ್ರಿಂದ ನೀವು ಕಾಳುಗಳನ್ನು ಕೂಡ ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ಪ್ರೋಟೀನ್ ಕೂಡ ಸಿಗೋದ್ರಿಂದ ಇಟ್ ಈಸ್ ಅ ವೆರಿ ಗುಡ್ ಆಪ್ಷನ್. ಓಕೆ, ಸೊ ಈ ರೀತಿ ಸಾಲ್ಯುಬಲ್ ಆ್ಯಂಡ್ ಇನ್ಸಾಲ್ಯುಬಲ್ ಫೈಬರ್ ಎರಡೂ ಕೂಡ ನಮ್ಮ ದೇಹಕ್ಕೆ ತುಂಬ ಬೆನಿಫಿಟ್ಸ್ನ ಕೊಡುತ್ತೆ. ಓಕೆ, ಸೊ ನೀವು ಆದ್ದರಿಂದ ಫೈಬರ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಇದು ಕೂಡ ನಮ್ಮ ದೇಹಕ್ಕೆ ತುಂಬ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಓಕೆ, ಸೊ ಅಟ್ಲೀಸ್ಟ್ ನೀವು 20 to 25 ಗ್ರಾಮ್ ಅಷ್ಟು ಫೈಬರ್ನ ನೀವು ದಿನನಿತ್ಯ ಮೀಟ್ ಮಾಡಬೇಕಾಗತ್ತೆ. ಓಕೆ, ಸೊ ಮೋರ್ ದ್ಯಾನ್ 25 ರೀಚ್ ಮಾಡಿದ್ರೆ ತುಂಬ ಒಳ್ಳೆಯದು. ಓಕೆ, ಆದಷ್ಟು ನೀವು ಗುಡ್ ಅಮೌಂಟ್ ಆಫ್ ಸೊಪ್ಪುಗಳನ್ನ, ತರಕಾರಿಗಳನ್ನ, ನಟ್ಸ್ಗಳನ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀರಾ ಆನ್ ಡೈಲಿ ಬೇಸಿಸ್ ಅಂತ ಅಂದರೆ ನೀವು ತುಂಬ ಬೆನಿಫಿಟ್ಸ್ನ ನೋಡ್ಬೋದು. ಓಕೆ, ಸೊ ಈ ರೀತಿ ಫೈಬರ್ ನಮ್ಮ ದೇಹಕ್ಕೆ ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ, ನೀವು ತಪ್ಪದೇ ಫೈಬರ್ ಇರೋ ಆಹಾರಗಳನ್ನ ನಿಮ್ಮ ದಿನನಿತ್ಯ ಸೇವನೆಯಲ್ಲಿ ಇನ್ಕ್ಲೂಡ್ ಮಾಡ್ತೀರಾ ಅಂತ ತಿಳ್ಕೊಳ್ತಾ ನಾನು ಇವತ್ತು ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.